ನಮಸ್ಕಾರ ಸ್ನೇಹಿತರೆ. ಅರ್ಕನಾಥೇಶ್ವರ ದೇವಸ್ಥಾನ ಕೃಷ್ಣರಾಜ ನಗರದ ಸಮೀಪದ ಹಳೆ ಎಡತೊರೆ ದೇವಾಲಯ. ಇದರ ಇತಿಹಾಸ ಬಹಳ ಪ್ರಾಚೀನವಾಗಿದೆ. ಈ ದೇವಸ್ಥಾನವು ಮುಖ್ಯವಾಗಿ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಮೂಲ ದೇವಾಲಯವು 11ನೇ ಶತಮಾನಕ್ಕಿಂತಲೂ ಹಳೆಯದು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಇದು ಚೋಳರ ರಾಜವಂಶದ ರಾಜ ಚೋಳರ ಕಾಲದ ಅಸ್ತಿತ್ವದಲ್ಲಿತ್ತು ಎಂದು ಶಾಸನಗಳು ಸೂಚಿಸುತ್ತವೆ. ನಂತರ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ, ವಿಶೇಷವಾಗಿ ಕೃಷ್ಣರಾಜ ಒಡೆಯರ್ ಮೂರನೆಯವರು ದೇವಾಲಯಕ್ಕೆ ದತ್ತಿ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನೀಡಿದ್ದರು. ದೇವಾಲಯವು ಕಾವೇರಿ ನದಿಯ ತಟದಲ್ಲಿದ್ದು, ಈ ಪ್ರದೇಶವನ್ನು ಪವಿತ್ರ ಕ್ಷೇತ್ರವೆಂದು ಭಕ್ತರು ಪರಿಗಣಿಸುತ್ತಾರೆ. ಕಾವೇರಿ ನದಿಯ ತೀರದಲ್ಲಿರುವ ಈ ಕ್ಷೇತ್ರವು ಶಿವಭಕ್ತರಿಗೆ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ. ದೇವಸ್ಥಾನವನ್ನು ಕರ್ನಾಟಕ ಪುರಾತತ್ವ ಇಲಾಖೆಯ ಆರಕ್ಷಿತ ಸ್ಮಾರಕವಾಗಿ ಗುರುತಿಸಲಾಗಿದೆ. ಮುಖ್ಯವಾಗಿ ಶಿವನಿಗೆ ಸಮರ್ಪಿತವಾಗಿರುವುದರಿಂದ ಪುರಾಣ ಕಥೆಯ ಪ್ರಕಾರ ಸೂರ್ಯದೇವನು ಯಾವುದೋ ಶಾಪ ಅಥವಾ ದೋಷದಿಂದ ಮುಕ್ತನಾಗಲು ಈ ಸ್ಥಳದಲ್ಲಿ ಶಿವನ ಆರಾಧನೆ ಮಾಡುವುದು. ಅವನ ತಪಸ್ಸಿನ ಪ್ರಸನ್ನನಾದ ಶಿವನು ಇಲ್ಲಿ ಲಿಂಗ ರೂಪದಲ್ಲಿ ಪ್ರತ್ಯಕ್ಷರಾದರು. ಸೂರ್ಯನು ಪೂಜಿಸಿದ ಈಶ್ವರನೆಂಬ ಅರ್ಥದಲ್ಲಿ ದೇವರು ಅರ್ಕೇಶ್ವರ, ಅರ್ಕನಾಥೇಶ್ವರ ಎಂದು ಪ್ರಸಿದ್ಧವಾಗಿದೆ ಎಂದು ನಂಬಲಾಗಿದೆ. ಕಾವೇರಿ ತೀರದಲ್ಲಿ ಈ ಕ್ಷೇತ್ರವು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಸೂರ್ಯೋದಯ ಸಮಯದಲ್ಲಿ ಶಿವನ ದರ್ಶನ ಮತ್ತು ಪೂಜೆ ವಿಶೇಷ ಫಲಪ್ರದವೆಂದು ಭಕ್ತರು ನಂಬುತ್ತಾರೆ. ಶಿವ ಮತ್ತು ಸೂರ್ಯ ಆರಾಧನೆಗಳ ಸಂಗಮವಾದ ಕ್ಷೇತ್ರವೆಂಬ ಮಹತ್ವ ಈ ದೇವಾಲಯಕ್ಕಿದೆ. ಇತಿಹಾಸದ ಶಾಸನಗಳು ದೇವಾಲಯದ ಪ್ರಾಚೀನತೆಯನ್ನು ದೃಢಪಡಿಸಿದರೂ, ಮೇಲಿನ ಸ್ಥಳ ಮಹತ್ವವು ಮುಖ್ಯವಾಗಿ ಸ್ಥಳೀಯ ಪುರಾಣ ಮತ್ತು ಭಕ್ತಿ ಪರಂಪರೆಯಿಂದ ಬಂದ ಕಥೆಯಾಗಿದೆ.